ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಥರ್ಡ್ ವ್ಲಾಗ್ ಇದು. ಹೇಗಿರುತ್ತೆ ನೋಡೋಣ ಬನ್ನಿ. ಸೊ ಗಾಯ್ಸ್, ನಮ್ಮ ಶಿಷ್ಯ ಪಾಪ ಅವ್ರ ಅಮ್ಮನ ತುಂಬ ಮಿಸ್ ಮಾಡ್ಕೊತಿದ್ದಾನೆ. ಅದಕ್ಕೆ ನಾಳೆ ಊರಿಗೆ ಹೋಗ್ತಿದ್ದಾನೆ. ಅಮ್ಮ, ಅಪ್ಪ, ನನಗೆ ಯಾವ ದೇವರು ಬೇಡ, ನನಗೆ ನೀವೇ ದೇವರು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ನಾನಿದ್ರು ಅವ್ರ ಅಮ್ಮನ ಮಿಸ್ ಮಾಡ್ಕೊತಾನೆ ಫಸ್ಟ್ ಟೈಮ್. ಎಲ್ಲರೂ ಇಂಟರ್ವ್ಯೂ ಬಗ್ಗೆ ಕೇಳ್ತಿದ್ರೆ ಇಂಟರ್ವ್ಯೂ ಏನಾಯ್ತು ಅಂತ. ಬನ್ನಿ ಅವ್ರನ್ನೇ ಕೇಳೋದ. ತಿಲಕ್ ಬಾಸ್ ಹೇಳಿ. ಸೊ ಗೈಸ್, ಇಂಟರ್ವ್ಯೂ ಸ್ಯಾಟರ್ಡೇ ಇರೋದು, ಇನ್ನೂ ಮುಗ್ದಿಲ್ಲ. ಇಂಟರ್ವ್ಯೂಗೆ ಹೇಗೆ ಪ್ರಿಪೇರ್ ಆಗಿದ್ದೀರಾ? ಸೂಪರ್. ಯಾವ ಕ್ವಶನ್ಸ್ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಯಾವ್ದಾದ್ರು ಬರಲಿ, ಹೇಳ್ಬೇಕಷ್ಟೇ. ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀರಾ? ಗನ್ನು. ಸೊ ಗಾಯ್ಸ್, ಇವರು ತುಂಬ ಕಷ್ಟಪಡ್ತಾರೆ. ನಮ್ಮ 3 ಜನದಲ್ಲಿ ಇವರೇ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡೋದು. ಬನ್ನಿ, ಸ್ಯಾಟರ್ಡೆ ಗೊತ್ತಾಗುತ್ತೆ ಇವ್ರ ಹಾರ್ಡ್ ವರ್ಕಿಗೆ ಪ್ರತಿಫಲ ಸಿಗುತ್ತಾ ಇಲ್ವಾ ಸ್ಯಾಟರ್ಡೆ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್. ಸೊ ಗೈಸ್, ಫ್ರೆಂಡ್ ಫೋನ್ ಮಾಡಿದ್ದ, ಊರಿಂದ ಬರ್ತಾಯಿದ್ದೀನಿ ಅಂತ. ಬೈಕ್ ನಮಗೆ ಕೊಟ್ಟಾಗನೆ ಅವ್ನು ಪಿಕಪ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಇವಾಗ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಅಂತ. ಬಂದೆ ಇವಾಗ ರೈಲ್ವೆ ಸ್ಟೇಷನ್ ಹತ್ರ. ಎಲ್ಲಿದ್ದಾನೆ ನೋಡೋದ ಬನ್ನಿ. ಇಲ್ಲೇ ಬಂದಾಗ ನಿಲ್ಸು ಬ್ಯಾಕ್ ಬಾ. ಪ್ಲೇ. ಹಾಯ್ ಮಾಡೋ. ಹಾಯ್ ಗಾಯ್ಸ್. ಇವನೇ ಗೈಸ್ ನನ್ನ ಫ್ರೆಂಡು ಸಚಿನ್ ಅಂತ. ನಾವು ಪ್ರೀತಿಯಿಂದ ಗುಣ ಅಂತ ಕರಿತೀವಿ. ಆಗ್ತೀನಿ ಸರಿ, ಆಮೇಲೆ ಸಿಗ್ತೀವಿ. ಬಾಯ್. ಒಂದು ಇದೆ ನಮ್ಮ PG. ಏನ್ರಿ ಕೊಂಡು ಸಮಾಚಾರ? ಏನಾರು ತಗೋಬ ಅಂದಿದ್ಕೆ ನೋಡು, ಒಂದು ಬಾಟ್ಲು ನೀರು ತಂದ ಶಿಷ್ಯ. ಲವ್ ಬಾರ ಗೈಸ್. ನಮ್ಮ ಬ್ರೋಗ್ ಹೊಟ್ಟೆ ಹಸಿದಿದೆ ಅಂತೆ. ಅವ್ರದ್ದು ಹೊಟ್ಟೆ ತುಂಬ ಸಿಕ್ತು, ಅವಾಗ ಹಸಿದಿರುತ್ತೆ. ಬನ್ನಿ, ಆಯ್ತು ತಗೋಬರೋದಲ್ಲ. ಎಗ್ ರೈಸ್ ತರಕ್ಕೆ ಹೋಯ್ತಾ ಇದ್ದೀವಿ. ಗೌಡ್ರ ಎಗ್ ರೈಸ್. ದುಡ್ಡು ಕೊಟ್ಟವನ್ ಬಾ. ಹಲೋ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. No, I'm searching for a job. Yeah. No. I'm still searching. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್, ಬ್ರೋಗೆ ಕೆಲಸದವರೆಲ್ಲ ಫೋನ್ ಮಾಡಿರೋದು ಕನ್ಸಲ್ಟೆನ್ಸಿ ಅಂತ. ಟ್ರೈನಿಂಗ್ ತೆಗೆದಿರೋ 9 ಲಕ್ಷ ಅಷ್ಟೇ ಅಂತ ಅಂತವ್ರು. ಓದಕ್ಕೆ ಎಷ್ಟು ಖರ್ಚಾಗಿದೆ, ಇನ್ನು ಅದಕ್ಕೆ ಯಾಕೆ ಯಾವಾಗ ಖರ್ಚು ಮಾಡ್ತಾರೆ? ಸೊ ಗಾಯ್ಸ್, ಅಲ್ಲಿ ಎಗ್ ರೈಸ್ ಸಿಗಲಿಲ್ಲ, ಇನ್ನೊಂತ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಯಾರು ಏನು ಬಿಟ್ರೆ ಈ ಹೊಟ್ಟೆ ಸಮೋಸ ಬಿಡೋವಾಗ ತುಂಬ ಇಷ್ಟ. ತಡಿ, ಈಗ ಹೇಳು. ನಿನ್ ಜನ್ಮಕ್ಕೆ ಹೋಗೋ. ಬೇರೆ ರೇಟು. ಸಮೋಸ ಸ್ಟ್ರಕ್ಚರ್ ಹೆಂಗಿದೆ ಸೇಮ್ ಅದೇ ಸ್ಟ್ರಕ್ಚರ್ ಮೇಂಟೈನ್ ಮಾಡ್ತಿದ್ದಾರೆ ಗೈಸ್.
ಸರಿ ಗೈಸ್ ಕಟ್ ಮಾಡ್ತೀನಿ, ಪಾಪ ದೃಷ್ಟಿ ಆಗುತ್ತೆ. ಎಗ್ ರೈಸ್ ತಗೊಬಂದು ಗೌಡ್ರಿಗೆ ಸಿಗ್ಲಿಲ್ಲ ಅಂತ ಬ್ರೋ ಆಂಟಿ ಎಗ್ ರೈಸ್ ಇದು. ಅಂಕಲ್ಲ ಅಂಕಲ್ ಗೌಡ್ರು ಇನ್ನೂ ರೈಸೇ ಮಾಡಿಲ್ಲ. ನಮ್ಮ ಬ್ರೋ ಗೇಮ್ ಆಡ್ತಿದ್ದಾರೆ ಗೈಸ್. ಯಾವ್ದಿದು ಗೇಮು? ಯಾವ್ದು ಬ್ರೋ? ಆ ಗೇಮು ಗೈಸ್. ಬ್ರೋ ನಮ್ಮ ಬ್ಲಾಗ್ ಬಗ್ಗೆ ಏನಾದ್ರು ಹೇಳಿ ಬ್ರೋ. ಏನು ಹೇಳಿದ್ರು? ಏನಾದ್ರು ಹೇಳಿ. ಏನು ಹೇಳಿದ್ರು? ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಆದರೆ ಯಾವುದೂ ವಿಡಿಯೋ ಹಾಕಿಲ್ಲ. ನಾನು ರೀಲ್ಸ್ ಹಾಕಿದ್ದೀನಿ, ಹೋಗಿ ನೋಡಿ. ಹೆಸರು ಹೇಳಿ, ಸುಮ್ಮನೆ ಹೋಗಿ ನೋಡಿ ಅಂತ. ನನಗೆ ಗೊತ್ತಿಲ್ವೇ ಬ್ರೋ ಗೈಸ್, ಬ್ಯಾಕ್ಗ್ರೌಂಡ್ ಇಗ್ನೋರ್ ಮಾಡಿ guys. ಹಂಗೆ ಏನೇನೋ ತೋರಿಸ್ತಾರ ಅವಾಗ. ನನಗೆ ಇನ್ಸ್ಟಾ ಐಡಿ ಇದೆ, ಸಚ್ಚಿ / ಏನಂತ ಫಾಲೋ ಮಾಡಿ. ಸ್ವಲ್ಪ ಸ್ಪೇಸ್ ಕೊಟ್ಟು PVB ಅಂತ ಟೈಪ್ ಮಾಡಿ 5555ಗೆ ವೋಟ್ ಮಾಡಿ ಪ್ಲೀಸ್. ಗುರು ನಾನೇ ಹೇಳಿಲ್ವಲ್ಲ ಗುರು, ಒಂದೇ ಸಲ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ. ಓಕೆ, ನಾನು ಯೂಟ್ಯೂಬ್ ಚಾನಲ್ ನೋಡ್ತೀನಿ ತಾಳಿ. ಟೆಲಿಗ್ರಾಮ್ ಎಲ್ಲ ಬೇಡ, ಟೆಲಿಗ್ರಾಮಲ್ಲೆಲ್ಲ ಫಾಲೋ ಮಾಡೋಕ್ಕಾಗಲ್ಲ ಬ್ರೋ. ಯೂಟ್ಯೂಬ್ ಚಾನಲ್ ಜಸ್ಟ್ 4 ವಿಡಿಯೋಸ್ ಅಷ್ಟೇ ಹಾಕಿರೋದು. ಯಾಕೆ ಬ್ರೋ ನೆಟ್ವರ್ಕ್ ಇಲ್ಲ ಇಲ್ಲಿ? ವೈಫೈ ಆನ್ ಮಾಡ್ಕೋ ಗುರು, ವಿಡಿಯೋ ಲ್ಯಾಗ್ ಆಗುತ್ತೆ, ಬೇಗ ಮಾಡಬೇಕು. ಆಫ್ ಮಾಡ್ಕೊ ಬ್ರೋ ಇಲ್ಲಿ. ಹೇಳಿ ನೇಮ್ ಹೇಳಿ. ಯೂಟ್ಯೂಬ್ ಚಾನಲ್ ನೇಮು ಕೂಡ ಸಚ್ಚಿ / ಎನ್ ಅಂತಿದೆ. ಬಟ್ ಸಚಿನ್ ವಿಯರ್ 21 ಅಲ್ಲ 24 ಸಾರಿ. ಸರ್ಚ್ ಮಾಡಿ ಗಾಯ್ಸ್, ಓಕೆನಾ? ಒಳ್ಳೊಳ್ಳೆ ವಿಡಿಯೋಸ್ ಬರ್ತವೆ. ಬ್ರೋ ಬ್ಲಾಗ್ ಹಾಕಿದ್ದೀರಲ್ವ ಬ್ರೋ? ಒಂದು ಬ್ಲಾಗ್ ಹಾಕಿದೆ ಬ್ರೋ, ಆಮೇಲೆ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಫ್ಯಾಮಿಲಿ ಪ್ರೆಷರ್ ಇಂದ ಅದು 2 ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗ್ಬಿಡ್ತಾರ. ತುಂಬಾ ಫ್ಯಾಮಿಲಿ ಪ್ರೆಷರ್ ಆಯ್ತು, ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಯೂಟ್ಯೂಬ್ ಚಾನಲ್ನ. ಅದಕ್ಕೆ ಡಿಲೀಟ್ ಮಾಡಿದ್ದಾರೆ. ಹೌದು, 6 ವಿಡಿಯೋಸ್ ಇದೆ ಯೂಟ್ಯೂಬ್ ಚಾನಲ್ಸಲ್ಲಿ, ಜಸ್ಟ್ ಶಾರ್ಟ್ಸ್ ಅವು. ಹೋಗಿ ನೋಡಿ, ಲೈಕ್ ಮಾಡಿ ಅಷ್ಟೇ ಗೈಸ್, ಬಾಯ್ ಗೈಸ್. ಸೊ ಇವಾಗ ಊಟ ಆಯಿತು, ಟೈಮ್ ಆದ 11 ಗಂಟೆ. ಮಾಲ್ಕದ ಇದ್ದೀವಿ. ಗುಡ್ ನೈಟ್. ಬೆಳಗ್ಗೆ ಸಿಗಲ್ಲ. ಗುಡ್ ನೈಟ್ ಹೇಳು ಬ್ರೋ. ಗುಡ್ ನೈಟ್. ಗುಡ್ ನೈಟ್ ಹೇಳು ಬ್ರೋ. ಮಾತು ಬರಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ಬೆಳಗ್ಗೆ ಎದ್ದು ಇವಾಗಿನೂ ಸ್ನಾನ ಮಾಡಿದೆ. ನಮ್ಮ ಶಿಷ್ಯ ಹೋಗ್ಬಿಟ್ಟ ಅವ್ರ ಅಮ್ಮನ ನೋಡೋಕ್ಕೆ ಅಂತ ಬೆಳಗ್ಗೆನೇ ಎದ್ದು ಹೋದ. ಸೊ ಬನ್ನಿ ಇವಾಗ ಟಿಫನ್ ಮಾಡ್ಕೊಂಡು ನಾವು ಹೋಗೋದು. ಬಾಯ್, ಸಿ ಯು ಲೇಟರ್. ಹೇಳಿದ್ದಿಲ್ಲ ನಾಳೆ ಇಂಟರ್ವ್ಯೂಗೆ ಏನೋ ಮಾತಾಡ್ತಿದ್ರಲ್ಲ? ಕ್ಯಾನ್ಸಲ್ ಆಯ್ತಾ ಬ್ರಾ? ಎಲ್ರಿಗೂ ಹೇಳಿದ್ದೀನಿ. ಏನು ಹೇಳು? ಹೋಗಲ್ಲ ಬ್ರೋ, ಹೋಗಲ್ಲ ಅಂತ ಅನ್ನಲ್ಲ ಬ್ರೋ. ಗೈಸ್ ಇಂಟರ್ವ್ಯೂಗೆ ಹೋಗಲ್ಲ ಅಂದ್ಬಿಟ್ಟು ಫುಲ್ಲು ಫೋಟೋ ಎಲ್ಲ ತಗೊಂಡು ಪ್ರಿಪೇರ್ ಆಯ್ತಾರೆ ಇಂಟರ್ವ್ಯೂ ಕ್ವಶನ್ಸ್ಗೆ. ಕಳ್ಳ ಬ್ರೋ, ಸೇಫ್ಟಿಗೆಲ್ಲ ಮಡಿಕೊಂಡಿದ್ಯಾ ರೆಸ್ಯೂಮ್ಸು? ಮನೆಗೆ ಹೋದ ತಕ್ಷಣ ಏನು ಮಾಡ್ತೀರಾ ಬ್ರೋ? ದಿನ ತರಕಾರಿ ಕಟ್ ಮಾಡ್ತೀರಾ? ತರಕಾರಿ ಕಟ್ ಮಾಡೋದು ಅಡುಗೆ ಮಾಡ್ತಾನೆ ಊಟ ಮಾಡೋದಕ್ಕೆ 10:30 12 ಗಂಟೆ ಆಗ್ತದೆ. ಆಮೇಲೆ ಒಬ್ಬರ ಫೋನ್ ಮಾತಾಡ್ಬೇಕು, ಆಮೇಲೆ ಮಚ್ಚಬೇಕು. ಬೆಳಿಗ್ಗೆ 6 ಗಂಟೆಗೆ ಎದ್ದೇಳಬೇಕು. ಗೈಸ್ ಎಷ್ಟು ಕಷ್ಟ ಇದೆ ನೋಡಿ ಗೈಸ್. ಯಾರು ಬರ್ಬಾರ್ದು ಗೈಸ್ ನೋಡಿ, ನಮ್ಮ ದರ್ಶನ್ ಅವರು ಜೀವನ ಎಷ್ಟು ಕಷ್ಟ ಅಂದರೆ ದಿನ ಹೋಗಿ ಅವ್ರು ತರಕಾರಿ ಕಟ್ ಮಾಡಬೇಕು. ಬ್ರೋ ಎಷ್ಟು ಜನಕ್ಕೆ ತರಕಾರಿ ಕಟ್ ಮಾಡ್ಬೇಕು ಬ್ರೋ? 3 ಜನಕ್ಕೆ ದಿನ ತರಕಾರಿ ಕಟ್ ಮಾಡೋದಕ್ಕೆ ದಿನ ಬೆಳಗ್ಗೆ ಬಂದು ಹೇಳ್ತಾರೆ ಹೋಗಿ ತರಕಾರಿ ಕಟ್ ಮಾಡಬೇಕು ಅಂತ.
ಹಾರ್ಡ್ ವರ್ಕರ್ ಗೈಸ್, ಹಾರ್ಡ್ ವರ್ಕರ್. ಅಷ್ಟೇ. ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಲೈಕ್ ಮಾಡಿ. ಬಾಯ್.